ಪ್ರಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಜನಿ. ನಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಧನಂ ಮೂಲಂ ಇದಂ ಜಗತ್ತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ. ಹಣದ ತೊಂದರೆ, ಆರ್ಥಿಕ ಸಂಕಟವೇ, ಗಂಡ ಹೆಂಡತಿ ನಡುವೆ ಭಿನ್ನ ಅಭಿಪ್ರಾಯಗಳೇ, ಮಕ್ಕಳು ಇಲ್ಲವೇ, ನೌಕರಿಯ ಸಮಸ್ಯೆ, ವ್ಯಾಪಾರದಲ್ಲಿ ನಿರಂತರವಾಗಿ ನಷ್ಟವಾಗುತ್ತಿದೆಯೇ, ಮದುವೆ ಆಗಿಲ್ಲವೇ? ಒಂದು ವೇಳೆ ನೀವು ಇಂತಹ ಯಾವುದೇ ಸಮಸ್ಯೆಗಳಿಂದ ತೊಂದರೆಗೆ ಒಳಗಾಗಿದ್ದರೆ ನಿಮ್ಮ ಸಮಸ್ಯೆಗಳನ್ನು ಇಲ್ಲಿಯೇ ಮುಕ್ತಾಯಗೊಳಿಸಿ. ಪ್ರಿಯ ವೀಕ್ಷಕರೇ, ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಹಲವಾರು ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಪರಿಹಾರದ ಮಾರ್ಗವನ್ನು ಕಂಡುಕೊಳ್ತಾ ಪ್ರತಿನಿತ್ಯ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಆದರೆ ಇದರಲ್ಲಿ ಪರಿಹಾರದ ಮಾರ್ಗವನ್ನು ಕಂಡುಕೊಳ್ಳದೆ ಆದಷ್ಟು ಬೇಗ ಸೋಲನ್ನು ಒಪ್ಕೊಂಡ್ಬಿಡ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇದಕ್ಕೊಂದು ಪರಿಹಾರದ ಮಾರ್ಗವಿದೆ. ಆ ಮಾರ್ಗವನ್ನು ಕಂಡುಕೊಳ್ಳೋದಕ್ಕೆ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ. ಇವರು ಶ್ರೀ ಲಕ್ಷ್ಮೀದೇವಿ ಆರಾಧಕರಾದಂಥ ಶ್ರೀ ಆನಂದ ಬ್ರಹ್ಮಾರ್ಯ ಗುರುಗಳು. ಬನ್ನಿ ಅವ್ರನ್ನ ಬರ್ಮಾಡ್ಕೊಳ್ಳೋಣ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮ್ಮ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸುಸ್ವಾಗತ. ಧನ್ಯವಾದಗಳು. ಓಂ ಮಹಾದೇವೈ ಚ ವಿದ್ಮಹೇ ವಿಷ್ಣು ಪತ್ನಿಶ್ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯನು ಬದುಕಬೇಕಾದ್ರೆ ಗಾಳಿ, ನೀರು, ಬೆಂಕಿ, ಆಕಾಶ, ಭೂಮಿ ಈ ಪಂಚಭೂತಗಳು ಎಷ್ಟು ಮುಖ್ಯನೋ ಹಣನೂ ಅಷ್ಟೇ ಮುಖ್ಯ. ತಾನೇ ಸೃಷ್ಟಿ ಮಾಡಿದ ಹಣದ ಸುತ್ತ ಮನುಷ್ಯನ ಜೀವನ ಆಧಾರವಾಗಿದೆ. ಮನುಷ್ಯನಿಗೆ ಪ್ರತಿನಿತ್ಯವೂ ಹಣದ ಅವಶ್ಯಕತೆ ಇದೆ. ಹಣದಿಂದಾನೇ ಮನುಷ್ಯನ ಶಾಂತಿ, ನೆಮ್ಮದಿ ಎಲ್ಲವೂ ಕೂಡ ದೂರ ಆಗ್ತಿರೋದು ಸತ್ಯ. ಈ ಜಗತ್ತಿನಲ್ಲಿ ಮನುಷ್ಯ ಆರ್ಥಿಕವಾಗಿ ಉಜ್ವಲಿಸಲು, ಸುಖ ಶಾಂತಿಯಿಂದ ಇರಲು ಬಯಸ್ತಾನೆ. ಅದಕ್ಕೋಸ್ಕರ ಹಗಲು ರಾತ್ರಿ ದುಡಿತಾನೆ. ಅಷ್ಟೇ ಅಲ್ಲ, ಸಂಪಾದನೆ ವಿಷಯದಲ್ಲಿ ಎಷ್ಟೇ ಸಲ ಸೋತರೂ ಕೂಡ ಮತ್ತೆ ಮತ್ತೆ ಪ್ರಯತ್ನ ಪಡ್ತಾನೆ. ಆದ್ರೆ ಆ ಪ್ರಯತ್ನಗಳು ಯಾವ ರೀತಿ ಇರಬೇಕು ಅಂದ್ರೆ ಗಾಳಿ ಬೀಸೋ ದಿಕ್ಕಿಗೆ ಹಡಗು ಚಲಿಸೋ ತರ ಇರಬೇಕು. ಗುರುಗಳೇ, ನೀವು ಹೇಳಿದ್ದು ನಂಗೆ ಸರಿಯಾಗಿ ಅರ್ಥ ಆಗಲಿಲ್ಲ. ಇನ್ನಷ್ಟು ವಿವರವಾಗಿ ಹೇಳ್ತೀರಾ? ಖಂಡಿತ. ಗಾಳಿಯ ವಿರುದ್ಧ ದಿಕ್ಕಿಗೆ ಹಡಗು ಯಾವ ರೀತಿ ಚಲಿಸೋಲ್ವೋ, ಗಾಳಿಯ ಜೊತೆಲೇ ಹಡಗು ಚಲಿಸಿದ್ರೆ ಅತಿ ಕಡಿಮೆ ಸಮಯದಲ್ಲಿ ಹೆಚ್ಚಿನ ದೂರವನ್ನು ತಲುಪುತ್ತೆ. ಅದೇ ರೀತಿ ಮನುಷ್ಯನು ಹಣ ಸಂಪಾದನೆ ಮಾಡಬೇಕಾದ್ರೆ ತನ್ನ ಶಕ್ತಿ, ಸಾಮರ್ಥ್ಯದ ಜೊತೆಗೆ ಆ ಭಗವಂತನ ಕೃಪೆಯೂ ಇರಬೇಕು. ಧನಕ್ಕೆ ಆದಿದೇವತೆಯಾದ ಧನಲಕ್ಷ್ಮಿಯ ಅನುಗ್ರಹ ಪಡೆದುಕೊಂಡ್ರೆ ನಾವು ಬಯಸಿದ್ದಕ್ಕಿಂತ ಹೆಚ್ಚಿನ ಹಣವನ್ನೇ ಗಳಿಸಬಹುದು. ಗುರುಗಳೇ, ನಮ್ಗೆಲ್ಲ ಹೇಗೆ ಆರ್ಥಿಕ ಸಮಸ್ಯೆ ಉಂಟಾಗುತ್ತೆ? ಪ್ರತಿಯೊಬ್ಬರ ಜೀವನದಲ್ಲೂ ಆರ್ಥಿಕ ಸಮಸ್ಯೆ ಇದ್ದೇ ಇರುತ್ತೆ. ಅದಕ್ಕೆ ಹಲವಾರು ಕಾರಣಗಳಿರುತ್ತೆ. ಅದರಲ್ಲಿ ಮೊದಲನೆಯದಾಗಿ ಜಾತಕದಲ್ಲಿನ ಗ್ರಹ ದೋಷಗಳು, ಎರಡನೆಯದು ಪೂರ್ವಜನ್ಮದ ಕರ್ಮದೋಷಗಳು, ಮೂರನೆಯದು ನಿಮ್ಮ ಮನೆಯ ವಾಸ್ತು ಅಥವಾ ಭೂಮಿ ದೋಷ. ಈ ಮೂರು ದೋಷಗಳಿದ್ರೂ ಕೂಡ ನಿಮ್ಮತ್ತಿರುವ ಹಣ ಸಹ ನಿಮ್ಮಲ್ಲಿ ಉಳಿಯೋಲ್ಲ. ಇದರಿಂದ ಮನುಷ್ಯ ಸಹ ಊರ್ಜಿತವಾಗೋಲ್ಲ. ಇದಕ್ಕೆ ಸುಲಭವಾದ ಪರಿಹಾರ ಮಾರ್ಗ ಹೇಗೆ ಗುರುಗಳೇ? ಇನ್ನೂ ಸುಖ, ಶಾಂತಿ, ನೆಮ್ಮದಿ ನಿಮಗೆ ಹೆಚ್ಚಾಗಬೇಕು ಅಂದ್ರೆ ಈ ಸಂಪೂರ್ಣ ಧನಲಕ್ಷ್ಮಿ ಯಂತ್ರವನ್ನ ನಿಮ್ಮದಾಗಿಸ್ಕೊಳ್ಳಿ. ಆ ಮಾತೆ ಧನಲಕ್ಷ್ಮಿ ಕೃಪೆ ನಿಮ್ಮದಾಗುತ್ತೆ. ನೀವು ಕೂಡ ಸುಖ, ಸಂತೋಷ, ಸಮೃದ್ಧಿ ಪಡಿತೀರಾ. ಮಾತೆ ಧನಲಕ್ಷ್ಮಿಯ ಆಗಮನದಿಂದ ನಿಮ್ಮ ಮನೆಯಲ್ಲಿರುವಂತಹ ಭಿನ್ನಾಭಿಪ್ರಾಯಗಳು, ಜಗಳಗಳು ಎಲ್ಲ ದೂರ ಆಗುತ್ತೆ. ಗಂಡ ಹೆಂಡತಿಯರ ಸಂಬಂಧ ಮಧುರವಾಗುತ್ತೆ. ಮಾನಸಿಕ ನೋವು ನಿವಾರಣೆ ಆಗುತ್ತೆ. ಮಕ್ಕಳಿಗೆ ವಿದ್ಯೆ, ವಿವಾಹ, ಉದ್ಯೋಗ ಇವುಗಳಲ್ಲಿ ಯಾವುದೇ ರೀತಿ ತೊಂದರೆ ಇದ್ರೂ ಈ ಧನಲಕ್ಷ್ಮಿ ಯಂತ್ರದಿಂದ ನಿವಾರಣೆ ಆಗುತ್ತೆ. ಈಗ ನಿಮ್ಮ ಜೀವನದಲ್ಲೂ ಕೂಡ ಹಣ, ಧನ, ಸಂಪತ್ತು ಬರಬಹುದು. ಇದಕ್ಕಾಗಿ ನೀವು ಮಾಡಬೇಕಾದ್ದು ಕೇವಲ ಒಂದು ಕರೆ. ನಮ್ಮ ಸಂಸ್ಥಾನಕ್ಕೆ ಕರೆ ಮಾಡಿ ನಿಮ್ಮ ಜನ್ಮ ದಿನಾಂಕ ಹಾಗೂ ನೀವು ಜನಿಸಿದ ಸ್ಥಳವನ್ನು ತಿಳಿಸಿ ತರಿಸಿಕೊಳ್ಳಿ ಸಂಪೂರ್ಣ ಶ್ರೀ ಧನಲಕ್ಷ್ಮಿ ಯಂತ್ರ. ಇದು ನಿಮ್ಮ ದುಃಖಗಳನ್ನು ನಾಶ ಮಾಡಿ ನಿಮಗೆ ನೀಡುತ್ತದೆ ಸಮೃದ್ಧಿ ಮತ್ತು ಸಂಪನ್ನತೆ. ಸಂಪೂರ್ಣ ಶ್ರೀ ಧನಲಕ್ಷ್ಮಿ ಯಂತ್ರದ ಪ್ರಭಾವದಿಂದ ಸಾಕ್ಷಾತ್ ಮಾತೆ ಲಕ್ಷ್ಮಿ ನಿಮ್ಮ ಮನೆಗೆ ಆಗಮಿಸುತ್ತಾಳೆ. ಆಮೇಲೆ ನಿಮಗೆಂದೂ ಸಹ ಧನದ ಕೊರತೆ ಆಗಲಾರದು. ಗುರುಗಳೇ, ಈ ಎಲ್ಲಾ ಸಮಸ್ಯೆಗಳನ್ನ ಶ್ರೀ ಸಂಪೂರ್ಣ ಧನಲಕ್ಷ್ಮಿ ಯಂತ್ರದಿಂದ ಬಗೆಹರಿಸಿಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಈ ಜಗತ್ತಿನಲ್ಲಿ ಪ್ರತಿ ಸಮಸ್ಯೆ, ತೊಂದರೆಗಳಿಗೆ ಪರಿಹಾರ ವೇದ, ಶಾಸ್ತ್ರ, ಪುರಾಣಗಳಲ್ಲಿ ಇದೆ. ಇದನ್ನು ಸರಿಯಾದ ಕ್ರಮ ಮತ್ತು ಮಾರ್ಗದಲ್ಲಿ ಅನುಸರಿಸಿದ್ರೆ ಖಂಡಿತ ಎಲ್ಲ ಸಮಸ್ಯೆ ಮತ್ತು ತೊಂದರೆಗಳು ನಿವಾರಣೆ ಆಗುತ್ತೆ. ಗುರುಗಳೇ, ಶ್ರೀ ಸಂಪೂರ್ಣ ಧನಲಕ್ಷ್ಮಿ ಯಂತ್ರದ ಸಮೂಹಗಳು ಯಾವ್ದ್ಯಾವುದು? ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ?
ಈ ಸಂಪೂರ್ಣ ಧನಲಕ್ಷ್ಮಿ ಯಂತ್ರದಲ್ಲಿ ಒಟ್ಟು 7 ಸರ್ವಸಿದ್ಧಿ ಸಾಮಗ್ರಿಗಳಿವೆ. ಇದರಲ್ಲಿ ಮೊದಲನೆಯದು ಧನಲಕ್ಷ್ಮಿ ಪದಕ. ಸ್ವಯಂ ಧನಲಕ್ಷ್ಮಿಯ ಅಸ್ತಿತ್ವ ಇದರಲ್ಲಿದೆ. ಇದರ ಇನ್ನೊಂದು ಭಾಗ ಧನಲಕ್ಷ್ಮಿ ಪ್ರಾಪ್ತಿ ಯಂತ್ರ ಇದೆ. ಯಾರ ಕೊರಳಿನಲ್ಲಿ ಈ ಪದಕ ಇರುತ್ತದೋ ಅವರ ಬಳಿ ಹಣ ಬಂದು ಸೇರುತ್ತದೆ. ಎರಡನೆಯದು ಮಾತೆ ಧನಲಕ್ಷ್ಮಿ ಸಿದ್ಧ ಪ್ರತಿಮೆ. ಈ ಧನಲಕ್ಷ್ಮಿ ಸಿದ್ಧ ಪ್ರತಿಮೆಯು ಸೌಭಾಗ್ಯವನ್ನು ಐಶ್ವರ್ಯವನ್ನು ತರುತ್ತದೆ. ಇದನ್ನು ಪೂಜಾಗೃಹದಲ್ಲಿ, ಅಂಗಡಿಯಲ್ಲಿ, ಫ್ಯಾಕ್ಟರಿಯಲ್ಲಿಟ್ಟು ಪೂಜಿಸಿದರೆ ಐಶ್ವರ್ಯ ವೃದ್ಧಿಯಾಗುತ್ತದೆ. ಶ್ರೀ ಮೇರು ಯಂತ್ರ. ಈ ಮೇರು ಯಂತ್ರವು ಆಮೆಯ ಆಕಾರದಲ್ಲಿದ್ದು ನಿಮ್ಮ ಸಂಪತ್ತನ್ನು ವೃದ್ಧಿಸುತ್ತದೆ. ನಾಲ್ಕನೆಯದು ಶ್ರೀಯಂತ್ರ. ಇದನ್ನು ಕೆಲಸ ಮಾಡುವ ಸ್ಥಳದಲ್ಲಿಟ್ಟು ಪೂಜಿಸಿದರೆ ಕೆಲಸದಲ್ಲಿ ಯಾವುದೇ ತೊಂದರೆಯಾಗದಂತೆ ತಡೆಯುತ್ತದೆ. ಐದನೆಯದು ಶ್ರೀ ಲಕ್ಷ್ಮೀ ಚರಣ ಪಾದುಕೆ. ಇದು ಹಣ ತರುವುದರ ಜೊತೆಗೆ ಸುಖ ಸಮೃದ್ಧಿಗಳನ್ನು ತರುತ್ತದೆ. ಗುಪ್ತಧನ ತನ್ನಷ್ಟಕ್ಕೆ ತಾನೇ ಬಂದು ಸೇರುತ್ತದೆ. ಆರನೆಯದು 2 ಮುಖಗಳ ರುದ್ರಾಕ್ಷಿ. ಈ 2 ಮುಖದ ರುದ್ರಾಕ್ಷಿಯನ್ನು ಶಿವನ ಕಣ್ಣಿಗೆ ಹೋಲಿಸುತ್ತಾರೆ. ಶಿವನ ದೃಷ್ಟಿ ಎಲ್ಲಿ ಬೀಳುತ್ತದೋ ಅಲ್ಲಿ ಕಷ್ಟಗಳು ಪರಿಹಾರವಾಗುತ್ತವೆ. ಇದರಲ್ಲಿ ನಿಮ್ಮ ಸಂಬಂಧಗಳು ಮಧುರವಾಗಿರುತ್ತದೆ. ಏಳನೆಯದು ವಾಸ್ತು ಮತ್ತು ದೃಷ್ಟಿದೋಷ ನಿವಾರಕ ಯಂತ್ರ. ಇದನ್ನು ಮನೆಯ ಹೊಸ್ತಿಲಿನ ಮೇಲ್ಭಾಗದಲ್ಲಿ ನೇತು ಹಾಕುವುದರಿಂದ ವಾಸ್ತು ಸಮಸ್ಯೆ ಮತ್ತು ನಕಾರಾತ್ಮಕ ಶಕ್ತಿಯನ್ನು ತಡೆಯುತ್ತದೆ. ಗುರುಗಳೇ, ಅದ್ಭುತವಾಗಿ ಶ್ರೀ ಸಂಪೂರ್ಣ ಧನಲಕ್ಷ್ಮಿ ಯಂತ್ರದ ಬಗ್ಗೆ ಮಹತ್ವಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ತಮಗೆ ತುಂಬಾ ಧನ್ಯವಾದಗಳು. ಮಾತೆ ಲಕ್ಷ್ಮಿಯ ದೈವಿಕ ಶಕ್ತಿಯಿಂದ ಪರಿಪೂರ್ಣವಾದ ಸಂಪೂರ್ಣ ಶ್ರೀ ಧನಲಕ್ಷ್ಮಿ ಯಂತ್ರದ ಮೌಲ್ಯ ಕೇವಲ 5,100 ರೂಪಾಯಿಗಳ ಒಂದು ವಿಶೇಷ ಧಾರ್ಮಿಕ ಯೋಜನೆಯ ಅಂತರ್ಗತ ಇದು ನಿಮಗೆಲ್ಲರಿಗೂ ಸಿಗುತ್ತದೆ. ಕೇವಲ 1,990 ರೂಪಾಯಿಗಳು. ಡೆಲಿವರಿ ಚಾರ್ಜಸ್ 200 ರೂಪಾಯಿ ಎಕ್ಸ್ಟ್ರಾ. ಈಗಲೇ ಆರ್ಡರ್ ಮಾಡಿ. ಶ್ರೀ ಧನಲಕ್ಷ್ಮಿ ಪೆಂಡೆಂಟ್ನ ಜೊತೆ ಒಂದು ಧನಲಕ್ಷ್ಮಿ ಪೆಂಡೆಂಟ್ ಸಂಪೂರ್ಣವಾಗಿ ಉಚಿತ, ಜೊತೆಗೆ ಕುಬೇರ ಕೀ ಕೂಡ. ಇದರಿಂದ ಮುಚ್ಚಿದ ಭಾಗ್ಯದ ಬಾಗಿಲು ತೆರೆದುಕೊಳ್ಳುತ್ತದೆ. ನಿಮ್ಮ ಜೀವನದಲ್ಲಿ ಧನ, ಸಂಪತ್ತು, ಚಿನ್ನ, ಬೆಳ್ಳಿ ಮತ್ತು ಒಡವೆಗಳು ತುಂಬಿಕೊಳ್ಳುತ್ತವೆ. ನಿಮ್ಮ ಮನೋಕಾಮನೆಗಳು ಪೂರ್ತಿಯಾಗುತ್ತವೆ. ಏಕೆಂದರೆ ನಿಮಗೆ ಸಾಕ್ಷಾತ್ ಮಾತೆ ಲಕ್ಷ್ಮಿಯ ಆಶೀರ್ವಾದ ಸಿಗುತ್ತದೆ ಹಾಗೂ ನಿಮ್ಮ ಜೀವನವೆಲ್ಲ ಸುಖ ಸಂತೋಷದಿಂದ ತುಂಬುತ್ತದೆ. ಪ್ರಿಯ ವೀಕ್ಷಕರೇ, ಇನ್ನೂ ಏನು ಯೋಚನೆ ಮಾಡ್ತಿದ್ದೀರಾ? ನಿಮ್ಮ ಯೋಚನೆ ಏನು ಅಂತ ನನಗೆ ಗೊತ್ತು. ಇವ್ರುಗಳು ಹೇಳೋದನ್ನ ಹೇಗೆ ನಂಬೋದು? ಇವ್ರು ಹೇಳ್ತಿರೋದು ನಿಜಾನಾ ಸುಳ್ಳ ಒಂದು ಅರ್ಥ ಆಗ್ತಿಲ್ಲ ಅಂತ ತಲೆ ಕೆಡಿಸ್ಕೊತಿದ್ದೀರಾ? ಅದಕ್ಕೂ ಮುಂಚೆ ಈ ವಿಡಿಯೋ ನೋಡಿ. ನಮಸ್ಕಾರ, ನನ್ನ ಹೆಸರು ಅನಿತಾ ಮೂರ್ತಿ. ನಾನು ಮದುವೆಯಾಗಿ 2 ವರ್ಷಕ್ಕೇ ನನ್ನ ಗಂಡ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು. ಆಮೇಲೆ ಅವ್ರು ತೀರ್ಕೊಂಡ್ಮೇಲೆ ಈ ಅಂಗಡಿ ಜವಾಬ್ದಾರಿ ಎಲ್ಲ ನನ್ನ ತಲೆ ಮೇಲೆ ಬಂತು. ಮನೆಯಲ್ಲಿ ಮಗುನ ನೋಡ್ಕೊಳಕ್ಕೆ ಆಗ್ತಿರ್ಲಿಲ್ಲ, ಅಂಗಡಿನೂ ಸರಿಯಾಗಿ ನೋಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಅಂಗಡಿನ ನೋಡಿದ್ರೆ ಸರಿಯಾಗಿ ವ್ಯಾಪಾರನೂ ಇಲ್ಲ. ಜೀವನನೇ ಜಿಗುಪ್ಸೆ ಆಗೋಗ್ಬಿಟ್ಟಿತ್ತು. ಮನಸ್ಸಿಗೂ ಸಹ ನೆಮ್ಮದಿನೇ ಇರಲಿಲ್ಲ. ನನ್ನ ಗಂಡ ತೀರ್ಕೊಂಡ್ಮೇಲೆ ನಮ್ಮ ಅತ್ತೆ ಮನೆಯವರು ನನ್ನ ಮನೆಯಿಂದ ದೂರ ಮಾಡಿದರು. ಕೊನೆಗೆ ನನಗೇನು ಮಾಡಬೇಕು ಅಂತ ಗೊತ್ತಾಗಿರಲಿಲ್ಲ. ಸಾವೇ ಗತಿ ಅಂತ ಅಂದ್ಕೊಂಡಿದ್ದೆ. ಆದರೆ ಒಂದಿನ ಸಂಪೂರ್ಣ ಶ್ರೀ ಧನಲಕ್ಷ್ಮಿ ಯಂತ್ರ ಬಗ್ಗೆ ನನ್ನ ಸ್ನೇಹಿತೆ ನನ್ನ ಹತ್ರ ಹೇಳಿದ್ಲು. ಅದ್ರ ಬಗ್ಗೆ ನಾನು ತಿಳ್ಕೊಂಡು ಮನೆಗೂ ತರಿಸ್ಕೊಂಡೆ. ಮನೆಗೆ ತರಿಸ್ಕೊಂಡ್ಮೇಲೆ ಪ್ರತಿದಿನ ಅದನ್ನು ಪೂಜೆ ಮಾಡ್ತಾ ಬಂದೆ. ಪೂಜೆ ಮಾಡಿದ ಪ್ರತಿಫಲನೇ ನಮ್ಮ ಅತ್ತೆ ಮಾವ ಮತ್ತೆ ನಮ್ಮ ಮನೆಗೆ ಬಂದರು. ಈಗ ನನ್ನ ಮಗುನೂ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ. ಹಾಗೆ ಅಂಗಡಿ ವ್ಯಾಪಾರನೂ ತುಂಬ ಚೆನ್ನಾಗಿ ಆಗ್ತಾ ಇದೆ. ಇಷ್ಟಕ್ಕೆಲ್ಲ ಕಾರಣ ಸಂಪೂರ್ಣ ಶ್ರೀ ಧನಲಕ್ಷ್ಮಿ ಯಂತ್ರ. ಇದರಿಂದ ನನಗೂ ಒಳ್ಳೆಯದಾಗಿದೆ. ನಂಬಿಕೆಯಿಂದ ನೀವು ತಗೊಳ್ಳಿ, ನಿಮಗೂ ಒಳ್ಳೆಯದಾಗುತ್ತೆ. ಗೆಳೆಯರಿ, ಯುಗ ಯುಗಗಳಿಂದ ಧನದ ದೇವಿ ಮಾತೆ ಲಕ್ಷ್ಮಿಯನ್ನು ಪ್ರಸನ್ನಗೊಳಿಸುವುದಕ್ಕಾಗಿ ದೀಪಾವಳಿಯಂದು ಮಾತೆಯ ಪೂಜೆ ವಂದನೆಯನ್ನು ಮಾಡಲಾಗುತ್ತದೆ. ಹಾಗಾಗಿಯೇ ಸಾಕ್ಷಾತ್ ಮಾತೆ ಲಕ್ಷ್ಮಿಯ ಸ್ವರೂಪ ಸಂಪೂರ್ಣ ಶ್ರೀ ಧನಲಕ್ಷ್ಮಿ ಯಂತ್ರವನ್ನು ನಿಮ್ಮ ದೀಪಾವಳಿಯ ಸಂದರ್ಭದಲ್ಲಿ ಲಕ್ಷ್ಮಿ ಪೂಜೆಯ ದಿನ ಸ್ಥಾಪಿಸಿದೆ. ಆದರೆ ಅದರ ಲಾಭ ಬಹಳ ಬೇಗನೆ ನಿಮಗೆ ಕಾಣಿಸಿಕೊಳ್ಳುತ್ತದೆ. ಅಂದ ಮೇಲೆ ತಡ ಮಾಡಬೇಡಿ. ಈ ದೀಪಾವಳಿಯಲ್ಲಿ ನಿಮ್ಮ ಮನೆಯಲ್ಲಿ ಮಾತೆ ಲಕ್ಷ್ಮಿಯನ್ನು ಸ್ವಾಗತಿಸುವುದಕ್ಕಾಗಿ ಹಿಂದೆ ಕರೆ ಮಾಡಿ ತರಿಸಿಕೊಳ್ಳಿ ಸಂಪೂರ್ಣ ಶ್ರೀ ಧನಲಕ್ಷ್ಮಿ ಯಂತ್ರ. ನಮಸ್ಕಾರ, ನನ್ನ ಹೆಸರು ಪರಮೇಶ್ ಅಂತ. ನಾನು 5 ವರ್ಷದಿಂದ ಲಾರಿ ಕ್ಲೀನರ್ ಆಗಿ ಕೆಲಸಕ್ಕೆ ಸೇರಿಕೊಂಡೆ. ನನಗೂ ನಮ್ಮ ಲಾರಿ ಡ್ರೈವರ್ಗೂ ಯಾವಾಗಲೂ ಯಾವುದಾದ್ರೂ ಕಾರಣಕ್ಕೆ ಜಗಳ ಆಗ್ತಾನೇ ಇತ್ತು. ಒಂದಿನ ನಮ್ಮ ಲಾರಿ ಡ್ರೈವರು ನನ್ನ ಬಗ್ಗೆ ಇಲ್ಲ ಸಲ್ಲದ ಸುಳ್ಳನ್ನ ನಮ್ಮ ಓನರ್ ಹತ್ರ ಹೇಳಿ ನನ್ನನ್ನು ಕೆಲಸದಿಂದ ತೆಗೆಸಾಕ್ದ. 1 ವಾರ ಏನೂ ಕೆಲಸ ಇಲ್ಲದೆ ಮನೇಲಿ ಖಾಲಿ ಕೂತ್ಕೊಂಡಿದ್ದೆ. ಹೀಗೆ ಮನೇಲಿ ಕೂತ್ಕೊಂಡು ಟಿ ವಿ ನೋಡಬೇಕಾದ್ರೆ ಶ್ರೀ ಸಂಪೂರ್ಣ ಧನಲಕ್ಷ್ಮಿ ಯಂತ್ರದ ಆ್ಯಡ್ ನೋಡಿದೆ. ಜನ ತಮ್ಮ ಹಿಂದಿನ ಕಷ್ಟಗಳ ಬಗ್ಗೆ ಮತ್ತು ಈಗಿರೋ ಪರಿಸ್ಥಿತಿ ಬಗ್ಗೆ ಹೇಳ್ಕೊಳ್ತಾ ಇದ್ರು. ಇದನ್ನು ನೋಡಿ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಒಂದು ಮನಸ್ಸು ಬಂತು. ಆಗ ನನ್ನ ಹತ್ರ ದುಡ್ಡು ಇರಲಿಲ್ಲ. ನನ್ನ ಸ್ನೇಹಿತರ ಹತ್ರ ಹೋಗಿ ಸಾಲ ತಗೊಂಡು ಶ್ರೀ ಸಂಪೂರ್ಣ ಧನಲಕ್ಷ್ಮಿ ಯಂತ್ರನ ಮನೆ ತರಿಸ್ಕೊಂಡು ಪೂಜೆ ಮಾಡಿ ಈ ಪದಕನ ಹಾಕೊಂಡೆ. ಈ ಪದಕ ಹಾಕೊಂಡ್ಮೇಲೆ
ನನಗೆ ಎಲ್ಲ ಒಳ್ಳೇದಾಗಕ್ಕೆ ಶುರು ಆಯಿತು. ಈಗ ನೋಡಿ, ನಾನು 2 ಲಾರಿ ಓನರ್ ಆಗಿದ್ದೀನಿ. ಇದೆಲ್ಲ ಸಾಧ್ಯ ಆಗಿತ್ತು ಶ್ರೀ ಸಂಪೂರ್ಣ ಧನಲಕ್ಷ್ಮಿ ಯಂತ್ರದಿಂದ. ನೀವು ನಂಬಿಕೆಯಿಂದ ತಗೊಳ್ಳಿ, ನಿಮಗೂ ಒಳ್ಳೇದಾಗುತ್ತೆ. ಈಗ ನಿಮ್ಮ ಜೀವನದಲ್ಲೂ ಕೂಡ ಹಣ, ಧನ, ಸಂಪತ್ತು ಬರಬಹುದು. ಇದಕ್ಕಾಗಿ ನೀವು ಮಾಡಬೇಕಾದ್ದು ಕೇವಲ ಒಂದು ಕರೆ. ನಮ್ಮ ಸಂಸ್ಥಾನಕ್ಕೆ ಕರೆ ಮಾಡಿ ನಿಮ್ಮ ಜನ್ಮ ದಿನಾಂಕ ಹಾಗೂ ನೀವು ಜನಿಸಿದ ಸ್ಥಳವನ್ನು ತಿಳಿಸಿ ತರಿಸಿಕೊಳ್ಳಿ ಸಂಪೂರ್ಣ ಶ್ರೀ ಧನಲಕ್ಷ್ಮಿ ಯಂತ್ರ. ಇದು ನಿಮ್ಮ ದುಃಖಗಳನ್ನು ನಾಶ ಮಾಡಿ ನಿಮಗೆ ನೀಡುತ್ತದೆ ಸಮೃದ್ಧಿ ಮತ್ತು ಸಂಪನ್ನತೆ. ಸಂಪೂರ್ಣ ಶ್ರೀ ಧನಲಕ್ಷ್ಮಿ ಯಂತ್ರದ ಪ್ರಭಾವದಿಂದ ಸಾಕ್ಷಾತ್ ಮಾತೆ ಲಕ್ಷ್ಮಿ ನಿಮ್ಮ ಮನೆಗೆ ಆಗಮಿಸುತ್ತಾಳೆ. ಆಮೇಲೆ ನಿಮಗೆಂದೂ ಸಹ ಧನದ ಕೊರತೆ ಆಗಲಾರದು. ನಮಸ್ಕಾರ. ನನ್ನ ಹೆಸರು ರಾಜು ಅಂದ್ಬಿಟ್ಟು. ಇವರು ನಮ್ಮ ಧರ್ಮಪತ್ನಿಯವರು ಸರೋಜ ಅಂದ್ಬಿಟ್ಟು. ನಮಗೆ 2 ಮಕ್ಕಳಿದ್ದಾರೆ. ಒಬ್ಬ ಮಗ ಬಂದು PUC ಓದ್ತಾ ಇದ್ದಾನೆ, ಇನ್ನೊಬ್ಬ ಮಗ ಬಂದು SLC ಓದ್ತಾ ಇದ್ದಾನೆ. ನಮಗೆ ಇತ್ತೀಚೆಗೆ ಮನೆಯಲ್ಲಿ ತುಂಬ ತೊಂದರೆ ಆಯಿತು. ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ಜಗಳ ಮಾಡೋದು, ಮತ್ತು ಹೊರಗಡೆನೂ ಕೂಡ ನೆಮ್ಮದಿ ಇರಲಿಲ್ಲ. ನಾನು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದಕ್ಕೆ ಏನು ರೆಸ್ಪಾನ್ಸ್ ಸಿಗ್ತಿರಲಿಲ್ಲ. ನನಗೆ ಕೆಲಸ ಮಾಡೋದಕ್ಕೂ ಕೂಡ ತುಂಬ ಹಿಂಸೆ ಆಗ್ತಿತ್ತು. ನಮ್ಮ ಸ್ನೇಹಿತರೊಬ್ಬರು ಈ ಸಂಪೂರ್ಣ ಧನಲಕ್ಷ್ಮಿ ಬಗ್ಗೆ ನಮಗೆ ಮಾಹಿತಿ ಕೊಟ್ಟರು. ನಾವು ಆ ಸಂಪೂರ್ಣ ಧನಲಕ್ಷ್ಮಿ ಯಂತ್ರವನ್ನು ತಗೊಂಬಂದು ಮನೆಯಲ್ಲಿ ಪೂಜಿಸಿದೋ. ನಮಗಿವಾಗ ತುಂಬ ನೆಮ್ಮದಿ ಇದೆ, ಸಂತೋಷ ಇದೆ. ಮನೆಯಲ್ಲಿ ನಾವೆಲ್ಲರೂ ಕೂಡ ಫ್ಯಾಮಿಲಿ ಕೂಡ ತುಂಬ ಸಂತೋಷವಾಗಿದ್ದೀವಿ. ತಾವೆಲ್ಲರೂ ಕೂಡ ಈ ಸಂಪೂರ್ಣ ಧನಲಕ್ಷ್ಮಿ ಯಂತ್ರದ ಲಾಭವನ್ನು ಪಡ್ಕೋಬೇಕು ಅಂತ ಕೇಳ್ಕೊತೀನಿ. ನಮ್ಮ ಯಜಮಾನ್ರು ಹೇಳಿ ಸತ್ಯ, ನಮಗೂ ಒಳ್ಳೆಯದಾಗಿದೆ, ನಿಮಗೂ ಒಳ್ಳೆಯದಾಗಬೇಕಾದ್ರೆ ಶ್ರೀ ಸಂಪೂರ್ಣ ಧನಲಕ್ಷ್ಮಿ ಯಂತ್ರವನ್ನು ಮನೆಗೆ ಬರೆ ಮಾಡಿಕೊಂಡು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ, ನಿಮಗೂ ಒಳ್ಳೆಯದಾಗತ್ತೆ. ನಮಸ್ಕಾರ. ನಿಮ್ಮ ಹೆಸರಿನಿಂದ ಅಭಿಮಂತ್ರಿತವಾದಂತಹ ಸಂಪೂರ್ಣ ಧನಲಕ್ಷ್ಮಿ ಯಂತ್ರವನ್ನು ತರಿಸಿದ ನಂತರ ಹಿಂತಿರುಗಿಸುವುದು ಎಂದರೆ ದೇವಿ ಲಕ್ಷ್ಮಿಯ ಅನಾದರವಾದಂತಾಗುತ್ತದೆ. ಹಾಗಾಗಿ ಪೂರ್ತಿ ನಿಷ್ಠೆಯಿಂದ ಶ್ರದ್ಧಾ ಭಾವದಿಂದ ಅದನ್ನು ಪಡೆದು ನಿಮ್ಮ ಮನೆಯಲ್ಲಿ ಸ್ಥಾಪಿಸಿ ನಿಮ್ಮ ಜೀವನವನ್ನು ಸಮೃದ್ಧವಾಗಿಸಿ. ನಮಸ್ಕಾರ, ನನ್ನ ಹೆಸರು ರುದ್ರೇಗೌಡ ಅಂತ. ಇವರು ನಮ್ಮಣ್ಣ ಬೈರೇಗೌಡರು ಅಂತ. ನಾವು ಚಿಕ್ಕೂರಿಂದ ಚೆನ್ನಾಗೇ ಇದ್ದೋ. ಬೆಳೀತಾ ಯಾರ್ದೋ ಮಾತು ಕೇಳಿ ಆಸ್ತಿ ವಿವಾದ ಬಂತು. ಕೋರ್ಟ್ಗೆ ಹೋದೋ, ಕೇಸ್ ಆಯಿತು. ಈ ಕಡೆ ನಮ್ಮಣ್ಣವರು ಬೇರೆ ಮನೆ ಮಾಡಿದ್ರು, ನಾನು ಬೇರೆ ಮನೆ ಮಾಡಿದೆ. ನೆಮ್ಮದಿ ಇದ್ದಂಗೆ ಆಯಿತು. ಮನೇಲಿ ಜಗಳ, ಈಗ ನಮ್ಮ ಅಣ್ಣನ ದೂರ ಮಾಡ್ಕೊಂಡಂಗೆ ಆಯಿತು. ಕೊನೆಗೊಂದಿನ ನಮ್ಮ ಸ್ನೇಹಿತರು ಯಾರೋ ಫೋನ್ ಮಾಡಿದ್ರು, ಈ ರೀತಿ ಬಾರೋ ಧನಲಕ್ಷ್ಮಿ ಯಂತ್ರ ಅಂತ ಐತೆ ನೋಡು, ಒಳ್ಳೇದಾಗುತ್ತೆ ಅಂತ ಕೇಳಿದ್ರು. ನಾನು ಹೋಗಿ ತಗೊಂಡೆ ಬಂದೆ. ಮನೇಲಿ ಪೂಜೆ ಮಾಡಿದೆ, ಒಂದು 15 ದಿನ ಪೂಜೆ ಮಾಡಿದೆ. ಮನ್ಸಿಗೆ ಒಂಥರ ನೆಮ್ಮದಿ ಆಯಿತು. ಏನಕ್ಕೆ ಈ ಜೀವನ ಎಲ್ಲ ಅನ್ನಿಸ್ತು. ಕೊನೆಗೊಂದಿನ ನಮ್ಮ ಅಣ್ಣಂಗೆ ಫೋನ್ ಮಾಡಿದೆ, ಅಣ್ಣ ನಿನ್ನ ಹತ್ರ ಮಾತಾಡಬೇಕಣ್ಣ ಅಂತ. ಅವರು ಬಾರೋ ಮನೇಲಿದ್ದೀನಿ ಅಂತ ಹೇಳಿದ್ರು. ಮನೆಗೆ ಹೋದ ತಕ್ಷಣ ಅಣ್ಣ ನಂಗೆ ಆಸ್ತಿ ಬೇಡ ಅಣ್ಣ. ನಮ್ಮಣ್ಣ ಕೇಳಿದ್ರು, ಏನಕ್ಕೂ ಆಸ್ತಿ ಬೇಡ ಅಂತದೆ ಅಂತ. ಅದಕ್ಕೆ ನಾನು ಹೇಳಿದೆ, ಅಣ್ಣ ಯಾರ್ದೋ ಮಾತು ಕೇಳಿ ನಿಮ್ಮ ಮೇಲೆ ಕೇಸ್ ಆಗ್ತೆ, ದಯವಿಟ್ಟು ನಾನು ಕ್ಷಮಿಸೋಣ ಅಂತ ನಮ್ಮ ಅಣ್ಣವ್ರಿಗೆ ಅವತ್ತು ನಾನು ಕೇಳ್ಕೊಂಡೆ. ಇವತ್ತು ನಾವು ನಮ್ಮ ಅಣ್ಣ ಇಬ್ಬರು ಸೇರಿ ಬಿಸ್ನೆಸ್ ಮಾಡ್ತಾಯಿದ್ದೀವಿ. ಬಿಸ್ನೆಸ್ ತುಂಬ ಚೆನ್ನಾಗೈತೆ. ನಮ್ಮ ಆಸ್ತಿ ಬಂದು ಡಬಲ್ ಆಗೈತೆ. ಇಬ್ಬರು ಸೇರಿ ಒಂದು ಸ್ವಂತ ಮನೆ ತಗೊಂಡು ಇವತ್ತು ಅದೇ ಮನೆ ಕುಂತ್ಕೊಂಡು ಮಾಡ್ತಾಯಿದ್ದೀವಿ. ಇಷ್ಟಕ್ಕೆಲ್ಲ ಕಾರಣ ಶ್ರೀ ಸಂಪೂರ್ಣ ಧನಲಕ್ಷ್ಮಿ ಯಂತ್ರ. ಇದನ್ನು ನೀವು ನಂಬಿಕೆ ತಗೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ನನ್ನ ತಮ್ಮ ಬಂದು ಕೇಳ್ದ, ಸಂಪೂರ್ಣ ಧನಲಕ್ಷ್ಮಿಯಿಂದ ಯಂತ್ರದಿಂದ ಒಳ್ಳೆಯದಾಗುತ್ತೆ ಅಂತ ಹೇಳ್ದ. ಈಗ ಅಣ್ಣ ತಮ್ಮದು ನಾವು ಚೆನ್ನಾಗೇ ಬಳಕೊಂಡು ಹೋಗ್ತಾ ಇದ್ದೀವಿ ಒಟ್ಟಿಗೆ ಕುಟುಂಬ. ಜೀವನದಲ್ಲಿ ನೀವು ಕೂಡ ಯಾವುದಾದರೂ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅದಕ್ಕೆ ಮೂಲ ಕಾರಣ ನಿಮ್ಮ ಜಾತಕದಲ್ಲಿರುವಂತಹ ದೋಷ ಇರಬಹುದು, ನಿಮ್ಮ ಕರ್ಮಗಳ ದೋಷ ಇರಬಹುದು, ಅಥವಾ ವಾಸ್ತು ದೋಷ ಇರಬಹುದು. ಈ 3 ದೋಷಗಳಿಂದ ಮುಕ್ತಿ ನೀಡಿ ನಿಮ್ಮ ಜೀವನವನ್ನು ಸಮೃದ್ಧ ಮತ್ತು ಸಂಪನ್ನ ಮಾಡುವಂತಹ ಉದ್ದೇಶದಿಂದಲೇ ದೇಶದ ಅನೇಕ ಮಂದಿ ಜ್ಯೋತಿಷ್ಯ ಆಚಾರ್ಯರು ಹಾಗೂ ಶಾಸ್ತ್ರಗಳನ್ನು ತಿಳಿದಂತಹ ಪಂಡಿತರು ನಿರ್ಮಿಸಿದ್ದಾರೆ ವೇದಗಳು ಮತ್ತು ಪುರಾಣಗಳಲ್ಲಿ ವರ್ಣಿತವಾದಂತಹ ಸಂಪೂರ್ಣ ಶ್ರೀ ಧನಲಕ್ಷ್ಮಿ ಯಂತ್ರ. ಇದರ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಎಲ್ಲ ಬಾಧೆಗಳು ಕೂಡ ಮುಗಿಯುತ್ತವೆ. ಜೀವನದಲ್ಲಿ ಸಮೃದ್ಧಿ ಬರುತ್ತದೆ, ಆರ್ಥಿಕ ಸಂಪನ್ನತೆ ಆಗುತ್ತದೆ, ನೀವು ಸಫಲತೆಯನ್ನ ಪಡೆಯಬಹುದು, ನಿಮ್ಮ ದಾಂಪತ್ಯ ಜೀವನ ಸಂತೋಷದಿಂದ ತುಂಬಬಹುದು, ನೀವು ಸಂತಾನ ಸುಖವನ್ನ ಪಡೆಯಬಹುದು, ನೀವು ಮನೆ ಅಥವಾ ವಾಹನದ ಸುಖವನ್ನು ಪಡೆಯಬಹುದು, ನಿಮಗೆ ಧನ ಮತ್ತು ಐಶ್ವರ್ಯ ಪ್ರಾಪ್ತವಾಗಬಹುದು. ಹಾಗಾಗಿ ತಡ ಮಾಡಬೇಡಿ. ನಿಮ್ಮ ಜೀವನದಲ್ಲಿ ಮಾತೆ ಲಕ್ಷ್ಮಿಯ ಆಶೀರ್ವಾದವನ್ನ ಪಡೆಯುವುದಕ್ಕಾಗಿ ಹಿಂದೆ ಕಾಲ್ ಮಾಡಿ ತರಿಸಿಕೊಳ್ಳಿ ಸಂಪೂರ್ಣ ಶ್ರೀ ಧನಲಕ್ಷ್ಮಿ ಯಂತ್ರ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಈಗಲಾದರೂ ನಿಮಗೆ ನಂಬಿಕೆ ಬಂದಿರಬೇಕಲ್ಲ? ಖಂಡಿತ ಬಂದೇ ಬಂದಿರುತ್ತೆ. ನೀವು ಇವರಂತೆ ಜೀವನದಲ್ಲಿ ಬದಲಾವಣೆ ಕಾಣಬೇಕು, ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸಬೇಕು ಅಂದರೆ ನೀವು ಮಾಡಬೇಕಾಗಿರೋದಿಷ್ಟೇ. ಶ್ರೀ ಸಂಪೂರ್ಣ ಧನಲಕ್ಷ್ಮಿ ಯಂತ್ರವನ್ನು ಮನೆಗೆ ತಗೊಂಡು ಬನ್ನಿ, ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಆ ಧನಲಕ್ಷ್ಮಿ ಕೃಪೆಗೆ ಪಾತ್ರರಾಗಿ. ಈಗ ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ಫೋನ್ ನಂಬರ್ಗೆ ಕರೆ ಮಾಡಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಜನ್ಮ ಸ್ಥಳವನ್ನು ಹೇಳಿ ಈ ಸಂಪೂರ್ಣ ಧನಲಕ್ಷ್ಮಿ ಯಂತ್ರವನ್ನು ಮನೆ ಕರೆಸ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಮಾತೆ ಲಕ್ಷ್ಮಿಯ ದೈವಿಕ ಶಕ್ತಿಯಿಂದ ಪರಿಪೂರ್ಣವಾದ ಸಂಪೂರ್ಣ ಶ್ರೀ ಧನಲಕ್ಷ್ಮಿ ಯಂತ್ರದ
ಮೌಲ್ಯ ಕೇವಲ 5,100 ರೂಪಾಯಿಗಳ ಒಂದು ವಿಶೇಷ ಧಾರ್ಮಿಕ ಯೋಜನೆಯ ಅಂತರ್ಗತ ಇದು ನಿಮಗೆಲ್ಲರಿಗೂ ಸಿಗುತ್ತದೆ ಕೇವಲ 1,990 ರೂಪಾಯಿಗಳು. ಡೆಲಿವರಿ ಚಾರ್ಜಸ್ 200 ರೂಪಾಯಿ ಎಕ್ಸ್ಟ್ರಾ. ಈಗಲೇ ಆರ್ಡರ್ ಮಾಡಿ. ಶ್ರೀ ಧನಲಕ್ಷ್ಮಿ ಪೆಂಡೆಂಟ್ನ ಜೊತೆ ಒಂದು ಧನಲಕ್ಷ್ಮಿ ಪೆಂಡೆಂಟ್ ಸಂಪೂರ್ಣವಾಗಿ ಉಚಿತ, ಜೊತೆಗೆ ಕುಬೇರ ಕೀ ಕೂಡ. ಇದರಿಂದ ಮುಚ್ಚಿದ ಭಾಗ್ಯದ ಬಾಗಿಲು ತೆರೆದುಕೊಳ್ಳುತ್ತದೆ. ನಿಮ್ಮ ಜೀವನದಲ್ಲಿ ಧನ, ಸಂಪತ್ತು, ಚಿನ್ನ, ಬೆಳ್ಳಿ ಮತ್ತು ಒಡವೆಗಳು ತುಂಬಿಕೊಳ್ಳುತ್ತವೆ. ನಿಮ್ಮ ಮನೋಕಾಮನೆಗಳು ಪೂರ್ತಿಯಾಗುತ್ತವೆ. ಏಕೆಂದರೆ ನಿಮಗೆ ಸಾಕ್ಷಾತ್ ಮಾತೆ ಲಕ್ಷ್ಮಿಯ ಆಶೀರ್ವಾದ ಸಿಗುತ್ತದೆ ಹಾಗೂ ನಿಮ್ಮ ಜೀವನವೆಲ್ಲ ಸುಖ ಸಂತೋಷದಿಂದ ತುಂಬುತ್ತದೆ.